ತಾಲೂಕಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ಆಗುತ್ತಿರುವ ಪರಿಣಾಮ ಈ ಸಾಲಿನ ಶಾಲಾ ದಾಖಲಾತಿ ಸಂದರ್ಭದಲ್ಲಿ ಖಾಸಗಿ ಶಾಲೆಗಳಿಗೆ ಹೋಗುತ್ತಿದ್ದ 40ಕ್ಕೂ ಅಧಿಕ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ದಾಖಲಾಗುತ್ತಿರುವುದು ಅತ್ಯಂತ ಸಂತೋಷದಾಯಕ ಸಂಗತಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ ಅವರು ಹರ್ಷ ವ್ಯಕ್ತಪಡಿಸಿದರು. ತಾಲೂಕಿನ ಮಲ್ಲಿಪಟ್ಟಣ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ 2025ರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೆಲವು ವರ್ಷಗಳಿಂದ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ತಾಲೂಕಿನ ಫಲಿತಾಂಶ ಜಿಲ್ಲಾ ಮಟ್ಟದಲ್ಲಿ ಕೊನೆಯ ಸ್ಥಾನದಲ್ಲಿತ್ತು. ಈ ಹಿಂದೆ ಮಕ್ಕಳ ದಾಖಲಾತಿ ಇಲ್ಲದ ಪರಿಣಾಮ ಹಲವು ಗ್ರಾಮಗಳಲ್ಲಿ ಶಾಲೆಗಳನ್ನು ಮುಚ್ಚಲಾಗಿತ್ತು. ಆ ಪೈಕಿ ಈ ಸಾಲಿನಲ್ಲಿ 5 ಗ್ರಾಮಗಳಲ್ಲಿ ಮುಚ್ಚಿರುವ ಶಾಲೆಗಳು ಪುನರಾರಂಭಗೊಳ್ಳುತ್ತಿವೆ. ಮಕ್ಕಳ ಮನೆ ಕೂಡ 3 ಕಡೆ ಆರಂಭಗೊಳ್ಳುತ್ತಿವೆ. ಮಕ್ಕಳ ಮನೆ ಮೂಲಕ ಪೂರ್ವ ಪ್ರಾಥಮಿಕ ಶಾಲೆಗಳಿಂದಲೇ ಇಂಗ್ಲಿಷ್ ಬೋಧನೆಗೆ ಒತ್ತು ನೀಡಲಾಗಿದೆ. ಖಾಸಗಿ ಶಾಲೆಗಳನ್ನು ಮೀರಿಸುವ ಮಟ್ಟದಲ್ಲಿ ನಮ್ಮ ಮಕ್ಕಳ ಮನೆ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದರು. ನನ್ನ ಶಾಲೆ ನನ್ನ ಜವಾಬ್ದಾರಿ ಅನ್ನುವಂಥ ಈ ಕಾರ್ಯಕ್ರಮದ ಅಡಿಯಲ್ಲಿ ಅರಕಲಗೂಡು ತಾಲೂಕಿನಾದ್ಯಂತ ಅತ್ಯುತ್ತಮವಾದಂತಹ ಕೆಲಸ ಕಾರ್ಯಗಳು ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಆಗಿದೆ. ಬಹಳಷ್ಟು ಮುಖ್ಯವಾಗಿ ನಮ್ಮ ಮನೆಯ ಶಾಸಕರು ನಿಮಗೆ ಅರಿವಿದೆ ಅಂತ ನಾನು ಭಾವಿಸ್ತೇನೆ. ಮಕ್ಕಳ ಮನೆ ಎನ್ನುವಂಥದ್ದೊಂದು ಅವರು ಮೊದಲ ಜವಾಬ್ದಾರಿಯಾಗಿ ತಗೊಂಡು ಮಕ್ಕಳ ಮನೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅರಕಲಗೂಡು ತಾಲೂಕಲ್ಲಿ ಉಳ್ಳವರ ಮತ್ತು ಇಲ್ಲದಿರುವ ವ್ಯವಸ್ಥೆಯ ಒಳಗೆ ಇಲ್ಲದಿರೋರು ನೊಂದ್ಕೋಬಾರ್ದು, ಮುಜುಗರಕ್ಕೊಳಗಾಗಬಾರ್ದು ಅನ್ನುವಂಥ ಆಶಯವನ್ನು ಇಟ್ಕೊಂಡು ಮಕ್ಕಳ ಮನೆ ಎನ್ನುವಂತಹ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಥವಾ ನನ್ನ ತಾಲೂಕು ನನ್ನ ಜವಾಬ್ದಾರಿ ಅನ್ನುವಂಥ ಆಸೆಯನ್ನು ಇಟ್ಕೊಂಡು ಅದನ್ನು ನಾವು ಹಗುರವಾಗಿ ನೋಡುವಂತೇ ಇಲ್ಲ. ಅಷ್ಟು ಚೆನ್ನಾಗಿ 13-14 ಈಗ ಇನ್ನು ಮತ್ತೆ 3 ಸ್ಕೂಲ್ಗಳಾಗ್ತಾ ಇದೆ. ದೊಡ್ಡಬೆಮ್ಮತ್ತಿ ಜೊತೆಗೆ ವಿಜಯಕೊಪ್ಪಲು, ಕಟ್ಟೆಪುರ ಈ ಭಾಗದಲ್ಲಿ, ಜೊತೆಗೆ ಅಜ್ಜೂರು ಅಂತ ಹೇಳಿ ಆ ಒಂದು ಇನ್ಸ್ಟಿಟ್ಯೂಷನ್ ಒಬ್ಬರು ಡಾಕ್ಟರ್ ಬೆಂಗಳೂರಿಂದ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂತ ಹೇಳಿ ಒಂದು ಬಿಲ್ಡಿಂಗ್ನ ಕಟ್ಟಿಸ್ಕೊಟ್ಟಿದ್ದಾರೆ. ಕ್ಲಾಸ್ನ ಮಾಡಿದ್ದಾರೆ, ದೊಡ್ಡ ಟಿವಿಯನ್ನು ಹಾಕಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಕಾಲೇಜು ಪ್ರಾಂಶುಪಾಲೆ ಚಂದ್ರಕಲಾ, ಅಕ್ಷರ ದಾಸೋಹ ಇಲಾಖೆಯ ಸಹಾಯಕ ನಿರ್ದೇಶಕ ರಂಗಸ್ವಾಮಿ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ದೌಲತ್ ಪಾಷಾ ಮಾತನಾಡಿದರು. ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ನಿಂಗಯ್ಯ, ಮುಖ್ಯ ಶಿಕ್ಷಕ ದಿನೇಶ್, ಸಿಆರ್ಪಿ ಕಿರಣ್, ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ರು.